ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನರಿಂಗಾನ ಈ ಶಾಲೆಯಲ್ಲಿ ನೂತನ ಕಟ್ಟಡಗಳ ಉದ್ಘಾಟನೆ, ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆ, ಕಾಂಪೌಂಡ್ ಮತ್ತು ಗೇಟಿನ ಉದ್ಘಾಟನೆ, ಅದು ಇದೇ ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಆಶೀರ್ವಾದ ಮತ್ತು ಮಾರ್ಗದರ್ಶನವಂತ ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿಂಥ ಗೋಪಾಲ್ ಭಟ್ರವರೇ, ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮಿತರಾದಂತಹ ನವಾಜ್ ನರಿಂಗಾನರವರೇ, ಉಪಾಧ್ಯಕ್ಷ ಅಂತ ಜ್ಯೋತಿ ಡಿಸೋಜರವರೇ, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂಥ ಗೌರವಂತ ಮಮತಾ ಡಿ ಎಸ್ ಗಟ್ಟೀರವರೇ, ಜಲೀಲ್ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಈ ಒಂದು ಕ್ಯಾಂಪಸ್ನಲ್ಲಿ ಬೇರೆ ಬೇರೆ ಆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ದಿವಸಕ್ಕೆ ನಾವಿತ್ತು ಬಂದಿದ್ದೇವೆ. ಬಹುಶಃ ಇವತ್ತು ಒಂದು ಮಾದರಿಯಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇವತ್ತು ನರಿಂಗಾನ ಗ್ರಾಮದಲ್ಲಿ ಇದೆ, ಅದು ಸ್ಥಾಪನೆಯಾಗಿದೆ ಹೇಳಿಕೆ ಸಂತೋಷ ಪಡ್ತೇನೆ. ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ನನ್ನ ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಾನು ಬಹುಶಃ ಎಲ್ಲ ಕಾರ್ಯಕ್ರಮ ಈ ಒಂದು ಶಾಲೆ ಇನ್ನಿತರ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮೂಲಭೂತ ಸೌಕರ್ಯ ಕೆಲವೊಮ್ಮೆ ಇರುವುದಿಲ್ಲ, ಅದು ಶಾಶ್ವತವಾಗಿ ಆಗೋದು ಇರುವುದಿಲ್ಲ. ಹಂತ ಹಂತವಾಗಿ ಸಮಾಧಾನದಿಂದ ನಾವು ಬಹುಶಃ ಇವತ್ತು ನಮ್ಮ ಅಭಿವೃದ್ಧಿ ಮಾಡ್ತಾ ಹೋದರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ. ಆದ ಕಾರಣ ಮೂಲಭೂತ ಸೌಕರ್ಯ ನಿಮ್ಮ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದರೆ 2007ರಲ್ಲಿ ನಾನು ಮೊದಲನೇ ಬಾರಿಗೆ ಈ ಒಂದು ಕ್ಷೇತ್ರಕ್ಕೆ ಶಾಸಕ ಬಂದಾಗ ಆಗ ಹೈಸ್ಕೂಲ್ನಲ್ಲಿ ಬಹುಶಃ ಸಂತೋಷ್ ಇದ್ದರು, ಅವರಾಗ ಪ್ರಿನ್ಸಿಪಲ್ ಅಲ್ಲ, ಬೇರೆ ಒಂದು ಟೀಚರ್ ಇದ್ದರು. ನನಗೆ ಇಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಸರಿ ಇಲ್ಲ, ಇಲ್ಲಿ ಟೀಚರ್ಗಳು ಕಡಿಮೆ ಇದ್ದಾರೆ, ನಾನಿಲ್ಲಿ ಬಿಟ್ಟು ಹೋಗ್ತೇನೆ, ನನಗೆ ಬೇಕಾದ ಪಾಠ ನಾನು ಮಾಡ್ತೇನೆ, ಪ್ರಾಂಶುಪಾಲರ ಜವಾಬ್ದಾರಿ ನನಗೆ ಬೇಡ ಅಂತೇಳಿ ಬಹಳ ಚರ್ಚೆ ಆಯಿತು. ಹಾಗೆ ಅವರಿಂದ ಪ್ರಾಂಶುಪಾಲರು ಅವರು ಕೊಟ್ಟ ಕಾರಣ ಬಹುಶಃ ಅದಕ್ಕೆ ಟೆಂಪರರಿ ಆಗಿ ಸಂತೋಷನಲ್ಲಿ ಪ್ರಾಂಶುಪಾಲರು ಮಾಡೋ ಒಂದು ವಿಚಾರಕ್ಕೆ ಯಾರಿಗೂ ಕೂಡ ಜವಾಬ್ದಾರಿ ಸಿಗಿಲ್ಲ. ಯಾಕೆಂದರೆ ಬರೀ ಅದೊಂದು ಕಟ್ಟಡ ಮತ್ತು ಇಲ್ಲಿ ಒಂದು 2 ಕ್ಲಾಸ್ ರೂಮ್ ಬಿಟ್ಟು ಅಲ್ಲಿ ಒಂದು 4 ಕ್ಲಾಸ್ ರೂಮ್ ಬಿಟ್ಟು ಬೇರೆ ಯಾವುದೇ ಅಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಇತ್ತು. ಮಕ್ಕಳಿದ್ದರು, ಪಾಠ ಕೂಡ ಭಾಳ ಚೆನ್ನಾಗಿತ್ತು. ನಾನು ಯಾಕಂತ ಹೇಳಿದ್ರೆ ಅವತ್ತಿನ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯುತ್ತಮವಾದ ಶಿಕ್ಷಣ ನೀಡಿ ಎಲ್ಲರೂ ಕೂಡ ಅದರದೊಂದು ಪ್ರಯತ್ನ ಪಟ್ಟಿದ್ದಾರೆ. ಕೆಲವರಿಗೆ ಇದ್ದಾರೆ, ಕೆಲವರು ಹೋಗಿದ್ದಾರೆ, ಕೆಲವರು ರಿಟೈರ್ ಆಗಿದ್ದಾರೆ. ಅವನ್ನೆಲ್ಲರೂ ಕೂಡ ಇವತ್ತು ನಾವು ಸ್ಮರಿಸಲಿಕ್ಕೆ ನಾವು ಇವತ್ತು ಬಯಸ್ತೇನೆ. ಈಗ ಬಹುಶಃ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಆಗಿದೆ. ಕೆಲಸ ನಾವು ಇಲ್ಲಿ ಕಟ್ಟಡ ಕಟ್ಟಬೇಕಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ಕಟ್ಟಡ ಆಯಿತು, ಕ್ಲಾಸ್ ರೂಮ್ ಆಯಿತು, ನಮಗೆ ಡೆಸ್ಕ್ ಮತ್ತು ಬೆಂಚ್ ಮತ್ತು ಇರಲಿಲ್ಲ. ನಾವು ವಿಶಾಲ ಹೆಗಡೆ ಹತ್ರ ಹೇಳಿದಾಗ ಸುಮಾರು 5-6 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಎಷ್ಟು ಬೆಂಚ್ ಬೇಕು, ಎಷ್ಟು ಡೆಸ್ಕ್ ಬೇಕು ಎಲ್ಲವೂ ಕೂಡ ನಮಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ನಮಗೆ ಇಲ್ಲಿ ಕಟ್ಟಡಕ್ಕೆ ಲ್ಯಾಬ್ ಇಲ್ಲ ಅಂತ ಹೇಳಿದಾಗ ದಯಾನಂದ ಪೈ ಹತ್ರ ಕರೆದು ಹೇಳಿದಾಗ ಅವ್ರು ಲ್ಯಾಬ್ಗೆ ಹಣ ಕೊಡುವಂಥ ಕೆಲಸ ಇವತ್ತು ಆಯಿತು. ಇದೀಗ ಎಲ್ಲ ರೀತಿಯ ಸಹಕಾರ ಮುಖಾಂತರ ಸರ್ಕಾರದ ವಿಶೇಷ ಅನುದಾನ ಮುಖಾಂತರ ನನಗೆ ರಸ್ತೆಗೆ ಬಂದಂಥ ಅನುದಾನದಲ್ಲಿ ಸುಮಾರು 3+2 5 ಕೋಟಿ ರೂಪಾಯಿಯನ್ನು ಬರೀ ನನ್ನ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜ್ಗೆ ನಾನು ಮೀಸಲಿನ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಯಾಕೆ ಹೇಗೆ ನಾವು ರಸ್ತೆ ಮತ್ತು ಇದನ್ನು ನಾವು ಡೆವಲಪ್ ಮಾಡ್ತೇವ, ಅದರಲ್ಲಿ ಶೈಕ್ಷಣಿಕ ಕೇಂದ್ರ, ಆರೋಗ್ಯ ಕೇಂದ್ರ ಇದನ್ನು ಕೂಡ ಡೆವಲಪ್ಮೆಂಟ್ ಮಾಡೋದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ಇನ್ನೊಂದು ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಬಜೆಟ್ ಮಾಡುವಾಗ ಆ ಶಾಲೆಯ ಮೂಲಭೂತ ಸೌಕರ್ಯ ಏನಿದೆ ಕಡಿಮೆ ಆದರೂ ಕೂಡ ಚಿಂತಿಲ್ಲ, ನಿಮ್ಮಿಂದಾದಂಥ ಒಂದು ವಿಶೇಷವಾದ ಅನುದಾನವನ್ನು ನಿಮ್ಮ ಬಜೆಟ್ನಲ್ಲಿ ಈ ನಿಮ್ಮ ಊರಿನ ಶಾಲೆಯ ಅಭಿವೃದ್ಧಿಗೆ ಮೀಸಡುವಂಥ ದೊಡ್ಡ ಮಟ್ಟದ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ರೋಡ್ ಮತ್ತು ತೋಡು ಲೈಟ್ ಹಾಕಿದರೆ ಬೇಕು, ಅದು ಬೇಡ ಅಂತಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ಶಿಕ್ಷಣಕ್ಕೆ ಮಹತ್ವ ಕೊಡೋದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಮ್ಮೆಲ್ಲರ ಮುಖ್ಯ ಗುರಿ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಎಲ್ಲವೂ ಕೂಡ ಇವತ್ತು ಆಗಿದೆ, ಕಾಂಪೌಂಡ್ ಆಯಿತು, ಗೇಟ್ ಆಯಿತು, ನಿಮಗೊಂದು ಲೈಬ್ರರಿ ಮಾಡಬೇಕಂತಿದ್ದೇವೆ. ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಒಂದು ಗ್ರಂಥಾಲಯವನ್ನು ಬಹುಶಃ ಇಲ್ಲೇ ಪಕ್ಕದಲ್ಲಿ ನಾವು ಮಾಡಿಕೊಂಡು ಅದು ಪಬ್ಲಿಕ್ಕು ನಿಮ್ಗೆ ಎರಡೂ ಕೂಡ ಪ್ರಯೋಜನ ಆಗೋ ರೀತಿಯಲ್ಲಿ ನಾವು ಪರ್ಮಿಷನ್ ತಗೊಂಡು ನಾವು ಅದನ್ನು ಮಾಡ್ತೇವೆ. ಮೂರನೇದು ಬಹುಶಃ ಜವಾಬ್ದಾರಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರದು, ಶಿಕ್ಷಕ ವರ್ಗದವ್ರದ್ದು ಮತ್ತು ನಮ್ಮ ಊರವರದು. ನಾನು ಬಹುಶಃ ಇವತ್ತು ಮೆಸ್ಕಾಂನ ಅಧಿಕಾರಿಗಳನ್ನು ಕೂಡ ಇವತ್ತು 2 ಸ್ಮಾರ್ಟ್ ಕ್ಲಾಸನ್ನು ಬಹಳ ಅತ್ಯುತ್ತಮವಾಗಿ ಇವತ್ತು ಮಾಡಿದ್ದಾರೆ. ಮೆಸ್ಕಾಂನ MD ಮತ್ತು ಎಲ್ಲ ಅಧಿಕಾರಿಗಳ ಕತೆಗೆ ನಾನು ಇವತ್ತು
ಸಲ್ಲಿಸ್ತೇನೆ. 2 ಸ್ಮಾರ್ಟ್ ಕ್ಲಾಸ್ ಮತ್ತು 1 ಕಾಲೇಜಿನ ಸ್ಮಾರ್ಟ್ ಕ್ಲಾಸ್, 3 ಸ್ಮಾರ್ಟ್ ಕ್ಲಾಸ್ ಈ ಒಂದು ಕ್ಯಾಂಪಸ್ನಲ್ಲಿ ಇದೆ. ಅದು ನಮಗೆ ಎಷ್ಟು ಪ್ರಯೋಜನ ಆಗ್ತದೆ ಅಂತ ಹೇಳಿದರೆ ಮುಂದಿನ, ಯಾಕೆಂತ ಹೇಳಿದರೆ ಸೆಕೆಂಡ್ PUC ಮುಗಿಸಿ ಮೇಲೆ ಬಂದಾಗ ನೀಟ್ ಕೋಚಿಂಗ್ ಪಡೆದವರು ಮಾತ್ರ ಇವತ್ತು ಮಾರ್ಕ್ ಸೀಟ್ ಸಿಗ್ತದೆ. ಗ್ರಾಮೀಣ ಮಟ್ಟದಲ್ಲಿ PUCಯಲ್ಲಿ ಮಾರ್ಕ್ ಇದ್ದರೂ ಕೂಡ CET ನೀಟಲ್ಲಿ ಮಾರ್ಕ್ ಇಲ್ಲದ ಕಡಿಮೆ ಆಗ್ತದೆ. ಕೋಚಿಂಗ್ಗೆ ಹೋಗದಾಗಿದ್ದ ಕಾರಣ ಸಮಸ್ಯೆ ಗಮನಕ್ಕೆ ತಂದಾಗ ಈ ಸಲ ಬಹುಶಃ ಸರ್ಕಾರ ಮತ್ತು ಎಜುಕೇಷನ್ ಮಿನಿಸ್ಟರ್ ಅವರು ಎಲ್ಲ ಸರ್ಕಾರಿ ಕಾಲೇಜಿನಲ್ಲಿ ಉಚಿತವಾಗಿ ನೀಟ್ ಮತ್ತು JEE ಕೋಚಿಂಗ್ ಅನ್ನು ಇವತ್ತು ಪ್ರಾರಂಭ ಮಾಡಿ ಎಲ್ಲರಿಗೂ ಕುರಿತು ಪ್ರಯೋಜನ ಕೆಲಸ ಇವತ್ತು ಆಗಿದೆ. ಅದು ಆಗಬೇಕಾದ್ರೆ ನಮಗೆ ಸ್ಮಾರ್ಟ್ ಕ್ಲಾಸ್ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಮೆಸ್ಕಾಮ್ನ ಈ ಒಂದು ಸ್ಮಾರ್ಟ್ ಕ್ಲಾಸ್ ಬಹುಶಃ ಮುಂದಿನಲ್ಲಿ ಬಹಳಷ್ಟು ಪ್ರಯೋಜನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪಂಚಾಯತ್ನವರಿಗೆ, ಈ ಶಾಲೆಯವರಿಗೆ, ಶಾಲಾ ಸಮಿತಿಯವರಿಗೆ, ಈ ಶಾಲಾ ಸಮಿತಿಯ 3 ಕೂಡ, ಅದು ಪ್ರೈಮರಿಯಿಂದ ನಮ್ಮ ಹನೀಫ್ ಇರಲಿ, ನಮ್ಮ ಹೈಸ್ಕೂಲ್ನ ಮುರಳಿ ಇರಲಿ, ಕಾಲೇಜಿನಲ್ಲಿ ಜಲೀಲ್ ಇರಲಿ, ನಾನು ನನ್ನ ಪರವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ನಾನು ನೇಮಕಾತಿ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ನನಗೆ 100ಕ್ಕೂ ಅಲ್ಲಿಂದಲೂ ಕೂದು ಎಲ್ಲೋ ನಾನು ಅವ್ರ ಜನರಿಗೆ ಫೋನ್ ಮಾಡಿ ಅಧ್ಯಕ್ಷರಿಗೆ ಅವ್ರು ಫೋನ್ ಮಾಡಿ ಕೇಳ್ತೇನೆ, ಏನಾಗ್ತದೆ, ಏನಿದೆ, ಹೋಗಿ ಸಮಯ ಸರಿ ಮಾಡಿ, ಅಥವಾ ಲೋಪದೋಷ ಇದೆ ಅಥವಾ ಏನು ಆಗಬೇಕಂದೇಳಿ ಅವ್ರಿಗೆ ನನಗೆ ಮಾಹಿತಿ ಕೊಡ್ತಾ ಇರುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅವರಿಗೆ ಕೂಡ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈಗ ನೀವೆಲ್ಲ ಸೇರಿ ಗ್ರಾಮ ಪಂಚಾಯತ್, ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು, ಮುಖ್ಯ ಶಿಕ್ಷಕ ವರ್ಗದವರು ಸೇರಿ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಈಗ ನಮಗೆಲ್ಲರಿಗೂ ಕೂಡ ಮುಖ್ಯ ಶಿಕ್ಷಕರು ಕೊಟ್ಟಿದ್ದಾರೆ, ಏನು ಒಂದೊಂದು ಡ್ರ್ಯಾಗನ್ ಫ್ರೂಟ್ ಗಿಡ ಕೊಟ್ಟಿದ್ದಾರೆ. ನಮಗೂ ಕೊಡುವ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಡುವ ಜೊತೆ ಪ್ರೋತ್ಸಾಹ, ಸಂತೋಷ. ನಿಮ್ಮ ಈ ಕ್ಯಾಂಪಸ್ನಲ್ಲಿ ಸಂಪೂರ್ಣವಾದ ಪರಿಸರವಾದ ಗ್ರೀನ್ ರೆವಲ್ಯೂಷನ್ ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಬೇಕಾದಷ್ಟು ಜಾಗ ಇದೆ, ಈಗಿಂದಲೇ ಒಂದು ನಿಮಗೆ ಬೇಕಾದ ಗಿಡಗಳ ಫಾರೆಸ್ಟ್ ನಾವು ಬೇಕಾದ್ರೆ ಫ್ರೀಯಾಗಿ ನಾವು ತೆಗೆಸಿ ಕೊಡ್ತೇವೆ. ಮಕ್ಕಳ NSS ಟೀಮ್ ಇದೆ, ಪಂಚಾಯತ್ ಇದೆ, ಸೇರಿಕೊಂಡು ಲೇಬರ್ ಎಲ್ಲ ತಗೊಂಡು ಬಂದು ಕರೆಕ್ಟಾದ ಒಂದು ಡಿಸೈನ್ ಮಾಡಿ. ಯಾಕೆ ಗ್ರೌಂಡ್ ಬೇಕು ಸ್ವಲ್ಪ, ಅಲ್ಲಿ ಒಟ್ಟಾಗಿ ಅಡ್ಡದಿಡ್ಡಿ ಅಲ್ಲ, ವೆಹಿಕಲ್ ಹೋಗಲೇಬೇಕು. ಈ ಮಧ್ಯೆ ಎಷ್ಟು ನಿಮಗೆ ಗಿಡ ಮರಗಳಕ್ಕೆ ಸಾಧ್ಯವಾಗ್ತದ ಅಷ್ಟು ಗಿಡ ಮರಗಳನ್ನು ಈ ಒಂದು ಕ್ಯಾಂಪಸ್ನಲ್ಲಿ ನಡಿಬೇಕು. ಮುಂದಿನ ವರ್ಷ ಬಂದಾಗ ಒಂದು 4-5 ವರ್ಷ ದೊಡ್ಡ ಮಟ್ಟದೊಂದು ಬದಲಾವಣೆ ಆಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನಾನು ವಿದೇಶದಲ್ಲ ನೋಡಿದಾಗ ಅಲ್ಲಿ ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ಶಾಲೆಯ ಮೇಲೆ ಕೂಡ ಟೆರೆಸ್ನ ಮೇಲೆ ಟೆರೆಸ್ ಗಾರ್ಡನ್ ಮಾಡ್ತಾರೆ ಇದರಲ್ಲಿ. ಆದಾಗ ಆ ಒಂದು ಕಾನ್ಸೆಪ್ಟನ್ನು ಹಮ್ಮಿಕೊಳ್ಬೇಕು. ಬೇಕಾದಷ್ಟು ನಿಮಗೆ ನಾನು ನೋಡಿದೆ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಬೇಕಾದಷ್ಟು ಟೆರೆಸ್ ಇದೆ, ಫ್ರೀಯಾಗಿ ಹುಲ್ಲೆಲ್ಲ ಬೆಳೆದಿದೆ. ಅಲ್ಲಿ ಹುಲ್ಲು ಬೆಳೆಯುವಾಗ ನಿಮ್ಗೇನು ಇದನ್ನು ಬೆಳೆಸಲಿಕ್ಕೆಪ್ಪ ನಮಗೇನು ಗೊತ್ತಾಗೋದು, ಗಿಡ ಮೆರೆಸಲಿಕ್ಕೆ ಬೆಳೆದೇನು, ಆಟೋಮೆಟಿಕ್ಕಾಗಿ ಹುಲ್ಲು ಬೆಳೆಯುವಾಗ ಗಿಡ ಮರಕ ಬೆಳೆಯೋದಿಲ್ವಾ? ಆದಾಗ ನಮ್ಮ ಉಲ್ಲಲ್ದಲ್ಲಿ ಮಾಧವ್ ಅಂತ ಇದ್ದಾರೆ, ಇದರಲ್ಲಿ ಭಾಳ ಆಸಕ್ತಿ ಇದೆ ಅವ್ರಿಗಿನ್ನು ಚಾರ್ಜ್ ಕೊಡಬೇಕೆಂದಿಲ್ಲ, ಅವನು ಸೋಷಲ್ ಕೆಲಸ ಮಾಡ್ತಾನೆ, ಸ್ಥಳ ಬೇಕು, ಅವನೊಮ್ಮೆ ಕರೆಸಿ ಅವನ ಮಾಹಿತಿ ಕೇಳಿ ಅದು ನಮ್ಮ NSSನ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಮಾಡಿ ಅವರ ಮುಖಾಂತರ ಕೆಲಸ ಮಾಡಿಸಿಕೊಂಡು ಅವರಿಗೆ ಬೇಕಾಗುವಂಥ ಸಣ್ಣ ಪುಟ್ಟ ಸಾಗಿನ ಪಂಚಾಯತಿಯಿಂದ ಸಮಿತಿ ಕೂತ್ಕೊಂಡು ಮಾಡಿ ಒಂದು ಉತ್ತಮವಾದ ಒಂದು ವಾತಾವರಣ. ಯಾಕೆಂತ ಹೇಳಿದರೆ ನೋಡಿ, ಈ ವರ್ಷ ನೋಡಿ, ಇದು ನಮ್ಮ ವಿಂಟರ್ ಸೀಸನ್, ಹೌದಾ? ಮಳೆಗಾಲ ಹೋಗಿ ಚಳಿಗಾಲ ಪ್ರಾರಂಭ ಆಗೋದಷ್ಟೇ. ಇದಕ್ಕೆ ನಮ್ಮ ಸೆಷನ್ ಕೂಡ ವಿಂಟರ್ ಸೆಷನ್ ಅಂತ ಈಗ ಹೇಳ್ತೇವೆ. ಈ ವಿಂಟರ್ ಹೋಗಿ ಈಗ ನಮಗೆ ಶೆಕೆಯಲ್ಲಿ ಈಗ ಬೆಳಿಗ್ಗೆ ಈಗ ನಿಲ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪರಿಸ್ಥಿತಿ ಈಗ ಆದರೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಇಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿ ಖಂಡಿತವಾಗಿಯೂ ಆಗ್ತದೆ ಈಗಲೀಗಾದರೆ. ಇದು ಹಿಂದೆ ಎಲ್ಲ ನಾವು ಬಹುಶಃ ಚಳಿ ಆಗ್ತಿತ್ತು ನಮಗೆ ಬೆಳಿಗ್ಗೆ ಎದ್ದಾಗ. ಈ ಒಂದು ಟೈಮ್ನಲ್ಲಿ ನಮಗೆ ಕೂಡ ಚಳಿ ಆಗುವಂಥ ವಿಚಾರ ಇತ್ತು. ಈಗ ಚಳಿ ಬಿಟ್ಟು ಅಷ್ಟು ಇವತ್ತು ಬಿಸಿಲಿನ ವಾತಾವರಣ ಇರೋದು ಭಾಳ ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪರಿಸರ ನೈಸರ್ಗಿಕ ನಾವೆಷ್ಟು ಆಲೋಚನೆ ಏನಂತ ಗೊತ್ತಿಲ್ಲ. ಒಂದು ಮದ್ದೇನು, ಆದಷ್ಟು ಗಿಡ ಮರಗಳನ್ನು ನಡೀರಿ, ಬಹುಶಃ ಕಂಪ್ಲೀಟಾಗಿ ವಾತಾವರಣ ಬದಲಾವಣೆ ಖಂಡಿತವಾಗಿಯೂ ಆಗ್ತದೆ. ಅದನ್ನು ಉದಾಹರಣೆ ಕೊಡಬೇಕಾದ್ರೆ ಭಾಳಷ್ಟು ಉದಾಹರಣೆಗಳು ಇವತ್ತು ಇದೆ. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗಬೇಕು. ಅದಕ್ಕೆ ಇನ್ನೊಂದು ವರ್ಷ ಕಾರ್ಯಕ್ರಮ ಕಾಯಬೇಕಂತಿಲ್ಲ. ಇದಾದ ತಕ್ಷಣ ಪಂಚಾಯತ್ನವರು, NSSನವರು, ಶಾಲಾ ಸಮಿತಿಯವರು ಬೇಕಾದ ಮಾಧವನನ್ನು ಕರೆಸಿ ಕೂತ್ಕೊಂಡು ಅವ್ರು ಮತ್ತೆ ಮಕ್ಕಳೇ ಮಾಡ್ತಾರೆ ಅದು. ನಾವು NSS ಅಲ್ಲಿದ್ದಾಗ ನಾವೆಲ್ಲ ಕೂಡ ಕಡೆ ರಸ್ತೆಯಲ್ಲಿ ನಮ್ಮ ಚಿಲಿಮಿ ಪಾರ್ಕ್ ಇಲ್ಲಿ ಎಲ್ಲ ಕಡೆ ಕೂಡ ಸಕ್ರಿಯವಾಗಿದ್ದೆಲ್ಲ ಕೆಲಸ ಮಾಡಿದವರು ಮಾಡಿಸ್ಕೊಂಡು ಇವತ್ತು ಬಂದವರು. ಈ ರೀತಿಯ ಎಲ್ಲ ವ್ಯಕ್ತಿತ್ವ ಎಲ್ಲ ವಿದ್ಯಾರ್ಥಿಗೆ ಬರೋದು ಅವಕಾಶ ಆಗಲಿ. ಎಲ್ಲ ತಾವು ಹೆತ್ತವರು ಬಂದಿದ್ದೀರಾ, ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮ್ಮೆಲ್ಲರ ಕನಸು, ಅದು ನಮ್ಮ ಕನಸಿರಲಿ, ವೇದಿಕೆಯಲ್ಲಿ ಉಪಸ್ಥಿತ ಇನ್ನಿತರ ಎಲ್ಲರ ಕನಸಿರಲಿ, ಮುಖ್ಯ ಶಿಕ್ಷಕರ ಕನಸಿರಲಿ, ಇನ್ನಿತರ ಇದಕ್ಕೆ ಸಹಕಾರ ಎಲ್ಲ ಹಿತೈಷಿಗಳ ಕನಸಿರಲಿ, ಅಥವಾ ಮಹಾಬಲೇಶ್ವರ ಭಟ್ ಯಾರಿಗೆ ಜಾಗ ಕೊಟ್ಟಿದ್ದಾರ ಅವರೆಲ್ಲ ಅವತ್ತಿನ ಕನಸು ಏನಂತ ಹೇಳಿದರೆ, ನಾವು ಮಾತ್ರ ದೊಡ್ಡ ಜನ ಆಗೋದಲ್ಲ, ನಿಮ್ಮ ಮಕ್ಕಳು ಕೂಡ ದೊಡ್ಡ ಜನ ಆಗಬೇಕು. ಅದು ನಮ್ಮ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ನಮಗೆಲ್ಲ ಕೂಡ ದೊಡ್ಡ ಜನ ಆಗೋದಾದರೆ ದೇವರು ನಿಮ್ಮ ಮಕ್ಕಳಿಗೆ ಕೂಡ ದೊಡ್ಡ ಜನ ಆಗೋ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ಬಹುಶಃ ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನ್ನೆಲ್ಲ ಹೆತ್ತವ್ರು ಹೇಳುವುದಿಷ್ಟೇ, ಸರ್ಕಾರ, ಶಾಸಕರು, ಮಂತ್ರಿಗಳು, ಸಂಸದರು ಸರ್ಕಾರದ ಯೋಜನೆಯನ್ನು ನಿಮಗೆ ಸರಿಯಾಗಿ ಮುಟ್ಟಿಸ್ಬೋದು. ಸರ್ಕಾರ, ಶಾಸಕರು, ಮಂತ್ರಿಗಳು ಸರ್ಕಾರದ ಯೋಜನೆಯನ್ನು ನಿಮಗೆ ಸರಿಯಾಗಿ ಮುಟ್ಟಿಸ್ಬೋದು. ಸ್ವಲ್ಪ ಸಹಕಾರ ಆಗ್ಬೋದು. ನೀವು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರಾ, ನಮಕ್ಕಿಂತ ಜಾಸ್ತಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋದಾದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಬಗೆಹರಿಸ್ತಾರೆ ಹೊರತು ಎಲ್ಲ ಸಮಸ್ಯೆ ಬೇರೆ ಯಾರಿಗೂ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಆ ಮಕ್ಕಳ ಶಿಕ್ಷಣಕ್ಕೆ ಮತ್ತಷ್ಟು ಆ ಉತ್ತೇಜನ, ಪ್ರೋತ್ಸಾಹ ಕೊಡೋ ಕೆಲಸ ಮಾಡಿ. ಇಲ್ಲಿಯ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಸಂಪೂರ್ಣವಾದ ಸಹಕಾರ ಮಾಡಿ ನಿಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಜೆಯಾಗಿ ಈ ದೇಶ ಸಂಪತ್ತಾಗಿ ಮಾಡ್ಕೊಳ್ಳೋ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿಕೊಳ್ತಾ, ಇನ್ನು ಮುಂದಕ್ಕೂ ಅಗತ್ಯ ಬಿದ್ದಲ್ಲಿ ಈ ಒಂದು ಕ್ಯಾಂಪಸ್, ಹಾಗೆ ನೀವೀಗ ಓಲ್ಡ್ ಬಿಲ್ಡಿಂಗ್, ಹೈಸ್ಕೂಲ್ ಓಲ್ಡ್ ಬಿಲ್ಡಿಂಗ್ ಇದೆ, ನೂತನವಾಗಿ ಮಾಡಬೇಕು. ಮಮತಾ ಗಟ್ಟಿಯವರಿಗೆ ಭಾವನಾತ್ಮಕ ಒಂದು ದೊಡ್ಡ ಮಟ್ಟ ಸಂಬಂಧ, ಯಾಕೆ ಅವರು ತಂದೆಯವರು ಕಟ್ಟಿದಂಥ ಕಟ್ಟಡ ಅದಕ್ಕೆ ಅದನ್ನು ಕೆಳಗೆ ಹಾಕ್ಲಿಕ್ಕೆ ಅವರು ಬಿಡುವುದಿಲ್ಲ, ರಿಪೇರಿ ಮಾಡ್ತಾ ಇರೋದು ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಬಹುಶಃ ಚರ್ಚೆ ಮಾಡಿಕೊಂಡು ಅದಕ್ಕೆ ನಾವು ಬೇಕಾಗುವಂತಹ ಯಾಕೆಂದರೆ ಇಲ್ಲಿ ಅಂದಿನ ಕಾಲ ಮಹಾಬಲೇಶ್ವರ ಭಟ್ ಇರಲಿ, ಸಂಜು ಗಟ್ಟಿ ಇರಲಿ, ಪದ್ಮನಾಭನ ಅರಿಂಗಾನ ಇರಲಿ, ಮತ್ತು ನಮ್ಮ ಇನ್ನಿತರ ಬಹಳಷ್ಟು ಜನ ಇಲ್ಲಿ ಅವರು ಹಿರಿಯ ಕಿರಿಯರು ಎಲ್ಲರೂ ಕೂಡ ಇದ್ದಾರೆ. ಇವರು ಯಾರು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮಹಾಬಲೇಶ್ವರ ಭಟ್ ಅವ್ರ ಕುಟುಂಬ ಸರ್ ಫೋನ್ ಮಾಡಿದರು, ಆ ದ್ವಾರ ಆಗುವಾಗ ಹೆಸರೇನು ಹಾಕ್ಬೋದು ಅಂತೇಳಿ. ನಂದೇನು ಅಭ್ಯಂತರ ಇಲ್ಲ, ನೀವು ಅರ್ಜಿ ಕೊಡಿ ಶಾಲಾ ಸಮಿತಿಗೆ, ಮೀಟಿಂಗಲ್ಲಿ ಕೂತ್ಕೊಂಡು ಬಹುಶಃ ಅದರ ಬಗ್ಗೆ ನೀವು ಚರ್ಚೆ ಮಾಡಿದ ಕೂಡ ಅನ್ನೋದನ್ನು ಹೇಳಿದ್ದೇನೆ. ನನ್ನ ಸಲಹೆ ನಿಮಗೆ ಭಾಳಷ್ಟು ಕಟ್ಟಡ ಇದೆ. ಒಂದೊಂದು ಕಟ್ಟಡಕ್ಕೆ ಯಾರೆಲ್ಲ ಅವತ್ತು ಕೊಟ್ಟಿದ್ದಾರ ಆ ಒಬ್ಬೊಬ್ಬರು ಹಿರಿಯರ ಹೆಸರು ಅಂತ ಇವತ್ತು ಇಟ್ಟರದು ಬೆಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಸಣ್ಣ ಮಕ್ಕಳಿದ್ಯಾರು ಅದ್ಯಾರು ಕೇಳುವಾಗ ಅದಕ್ಕೊಂದು ಇತಿಹಾಸ ಬರ್ತದೆ. ಆವಾಗ ಬಹುಶಃ ಅವ್ರು ಕೊಟ್ಟವ್ರು ಇವರಿಗೆ ನಾಳೆ ಮನಸ್ಸಾಗ್ತದೆ, ನಾನು ಕೊಟ್ಟರು ಕೂಡ ನನ್ನನ್ನು ಕೊಟ್ಟು ನೆನಪಿಸಿಕೊಳ್ಳೋದು ಏನಾದೊಂದು ಬರ್ತದೆ. ಅದು ನೀವು ಮೀಟಿಂಗಲ್ಲಿ ಕೂತ್ಕೊಂಡು ನೀವು ಡಿಸಿಷನ್ ನಿಮಗೆ ಬಿಟ್ಟಂಥ ವಿಚಾರ, ಅದನ್ನು ನೀವು ತಗೊಳ್ಳುವಂಥ ಕೆಲಸ ನಿಮ್ಮೆಲ್ಲಿಂದ ಆಗಲಿ. ಬಸ್ಸಿಗೆ ಸಂಬಂಧಪಟ್ಟಾಗೆ ಮಕ್ಕಳಿಗಿಂತ ಟೀಚರ್ ಆಗಲಿ ಬಲ ಅಗತ್ಯ ಅಂತ ಬಲ ಚೆನ್ನಾಗಿ ನನಗೆ ಅದು ಗೊತ್ತಿರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಮಕ್ಕಳೆಲ್ಲ ಹತ್ತಿರದವರು ಬರೋರು, ಅವ್ರು ನಡ್ಕೊಂಡು ಬಸ್ ಎಲ್ಲದರಲ್ಲಿ ಬರ್ತಾರೆ, ದೂರದಿಂದ ಬರುವವರೇ ಟೀಚರ್ಗಳು ಜಾಸ್ತಿ ಬರೋರು. ಸೊ ನಿಮ್ಮ ಸಮಸ್ಯೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಮುಂಚೆ ಸರ್ಕಾರಿ ಬಸ್ ಇರಲಿಲ್ಲ, ಈಗ ಸರ್ಕಾರಿ ಬಂದಿದೆ. ಈಗ ಅಡಿಷನಲ್ ಸರ್ಕಾರಿ 2 ಟ್ರಿಪ್ ಕೇಳಿದ್ದಾರೆ ಪ್ರಾಂಶುಪಾಲ ನಿಮ್ಮ ಪರವಾಗಿ ಮತ್ತು ಮಕ್ಕಳ ಪರವಾಗಿ. ಅದನ್ನು ನಾನು ಬಹುಶಃ ಮಾತಾಡಿಕೋ ನನಗೆ ಅಧ್ಯಕ್ಷ ಮತ್ತು ಇವರಿಗೆ ಬಿಟ್ಟಿದ್ದೇನೆ. ನಾನು ನಮ್ಮ KSRTC ಹೇಳ್ತೇನೆ, ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಮಾಡುವಂಥ ಎಲ್ಲ ಕೆಲಸ ನಾವು ಖಂಡಿತವಾಗಿ ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಾನು ನಿಮಗೆಲ್ಲ, ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಟೀಚರ್ಗಳನ್ನು ಟೆನ್ಷನ್ ಮಾಡಲಿಕ್ಕೆ ಬಿಡಬಾರ್ದಂತೆ. ಟೀಚರ್ ಮತ್ತು ಮಾಸ್ಟರ್ಗಳು ನೆಗಡಿಕೊಂಡು ಕ್ಯಾಂಪಸ್ ಬಂದರೆ ಮಕ್ಕಳು ಇವರನ್ನು ನೋಡಿ ನೆಗಡಿಕೊಂಡು ಕ್ಯಾಂಪಸ್ ಒಂದು ಉತ್ತಮ ರೀತಿಯಿಂದ ಇರ್ತದೆ. ಏನಾದರೂ ನಮ್ಮ ಗ್ರಾಚಾರ್ಯಗೆ ಟೀಚರ್ ಟೆನ್ಷನಲ್ಲಿ ಕ್ಲಾಸ್ ರೂಮ್ ಒಳಗಡೆ ಬಂದರೆ ಇವರ ಮುಖ ನೋಡಿ ಮಕ್ಕಳು ಕೂಡ ಟೆನ್ಷನ್ ಆಗಿ ಕಲಿಯೋರು ಕೂಡ ಕಲಿಯೋದಂಥ ಪರಿಸ್ಥಿತಿ ಆಗ್ತದೆ. ಆದರೆ ಟೀಚರ್ಗಳ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಶಾಲ್ವೆ ಸಮಿತಿ ಅಧ್ಯಕ್ಷರು, ಸದಸ್ಯರುಗಳು, ನಮ್ಮ ಜನಪ್ರತಿನಿಧಿಗಳು ನಮ್ಮೆಲ್ಲ ಪ್ರಥಮವಾದ ಜವಾಬ್ದಾರಿ. ಅದರಲ್ಲಿ ಬಸ್ ಒದಗಿಸಿಕೊಡೋದು ಕೂಡ ಒಂದು ಜವಾಬ್ದಾರಿ. ಅದಕ್ಕಾಗಿ ಬಹುಶಃ ಅದನ್ನು ನಾನು ಕೂತ್ಕೊಂಡು ಚರ್ಚೆ ಮಾಡಿ ಸಂಬಂಧ ಅಧಿಕಾರಿಗಳಿಗೆ ಮಾತಾಡಿ ಬಹುಶಃ ನಾನು ಖಂಡಿತವಾಗಿ ಅದನ್ನು ಅನುಷ್ಠಾನ ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಈ ಒಂದು ನಿಮ್ಮ ಪರಿಸರಕ್ಕೆ ಒಂದು ಡಿಸೈನ್ ಮಾಡಿ, ಯಾಕೆ ಗಿಡ ನೆಡಲಿಕ್ಕೆ, ಆ ಗಿಡ ನೆಡುವಾಗ ಕಬಡ್ಡಿ ಕೋರ್ಟ್ಗೆ ಅದಕ್ಕೆ ಸೀಮಿತವಾಗಿ ಒಂದು ವಾಲಿಬಾಲ್ ಕೋರ್ಟಿಗೆ ಅಥವಾ ಥ್ರೋಬಾಲ್ ಕೋರ್ಟು, ಈ ಗ್ರೌಂಡನ್ನು ಡಿವೈಡ್ ಮಾಡೋದೇ ನಿಮ್ಮ ಆ ಗಾರ್ಡನ್ ಇದರಲ್ಲಿ ನೀವು ಅಷ್ಟು ಮಾಡಿ ಆ ಗ್ರೌಂಡನ್ನು ಡೆವಲಪ್ ಮಾಡಲಿಕ್ಕೆ ನಾನು ವಿಶೇಷವಾದ ಅನುದಾನ ಖಂಡಿತವಾಗಿ ಇಡ್ತೇನೆ ಅಂತ ಹೇಳಿಕೊಂಡು ನಿಮಗೆಲ್ಲರಿನ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರ ಆಶೆ ಬೇಡಿಕೊಳ್ಳುತ್ತಾ, ಬಹುಶಃ ಬೇರೆ ಬೇರೆ ಶಾಲೆ ಕಾಲೇಜು ನಮ್ಮ ಸೆಷನ್ ನೋಡಲಿಕ್ಕೆ ಬರ್ತಿದ್ದಾರೆ. ನಿಮ್ಮವ್ರಿಗೆ ಏನಾಗಿದೆ ನಿಮಗೆ ಗೊತ್ತಿಲ್ಲ, ಏನಾಗ್ತದೆ ಅಂತೇಳಿ. ಆಯ್ತು, ನೀವೆಲ್ಲ ದಿವಸಕ್ಕೊಮ್ಮೆ ಬರ್ತೀರಿ ಬೆಂಗಳೂರಿಗೆ ಮತ್ತು ಬೆಳಗಾವಿಗೆ, ಮಕ್ಕಳನ್ನ ಯಾಕೆ ಕರ್ಕೊಂಡು ಬರೋದಿಲ್ಲ ಅಂತ ನನಗೆ ಆಲೋಚನೆ ಆಗೋದಿಲ್ಲ. ಅದಕ್ಕೆ ಈ ಗ್ರಾಮೀಣ ಮಕ್ಕಳು ಕೂಡ ಬರೀ ಅಸೆಂಬ್ಲಿ ಅಂತಲ್ಲ, ವಿಧಾನಸೌಧ ನೋಡಬೇಕು, ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು, ಅವ್ರಿಗೊಂದು ಎಕ್ಸ್ಪೋಜರ್ ಬರಬೇಕು, ಆತ್ಮವಿಶ್ವಾಸ ಬೆಳಗಬೇಕು. ಆ ಒಂದು ನೀವು ಕೂತ್ಕೊಂಡು ಈ ವರ್ಷದ ಅಧಿವೇಶನ ಆಗುವ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಭಾಗವಹಿಸುವ ಮನೋಭಾವನ ಎಲ್ಲರೂ ಹಮ್ಮಿಕೊಂಡು ಯಾರಿಗೆ ಇಚ್ಛೆ ಇದೆ ಅವರಿಗೆ, ಆದ ಕಾರಣ ನೀವೆಲ್ಲ ಅದನ್ನು ಅಲ್ಲಿಗೆ ಬರಬೇಕಂತ ನಿಮ್ಮನ್ನು ಇನ್ವೈಟ್ ಮಾಡಿ ಬಹುಶಃ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.